2019ನಲ್ಲೇ ನನಗೆ 1,00,00,000 ಸೇರಿಸೋ ಒಂದು ಬ್ಯೂಟಿಫುಲ್ ಅವಕಾಶ ಸಿಕ್ಕಿತ್ತು. ಬಟ್ ಜಸ್ಟ್ ಮಿಸ್ಸಲ್ಲಿ ನಾನು ಅದನ್ನು ಮಿಸ್ ಮಾಡಿಕೊಂಡೆ. ಏನಿರ್ಬೋದು ಆ ಅವಕಾಶ ಅನ್ನೋದೇ ಇವತ್ತಿನ ವಿಡಿಯೋ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಎಲ್ರಿಗೂ ನಮಸ್ಕಾರ, ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. 3 ವರ್ಷದಲ್ಲಿ 1,00,00,000 ಸೇರಿಸ್ತಿರೋ ನಮ್ಮ ಈ ಜರ್ನಿನಲ್ಲಿ ಇವತ್ತು ದಿನ 54. ಸೊ 2019ರಲ್ಲಿ ನಾನೊಂದು ಕಂಪ್ನಿಗೆ ಕೆಲಸ ಮಾಡ್ತಿದ್ದೆ. ಸೊ ಆ ಕಂಪ್ನಿಲಿ ಏನಾಗಿತ್ತು ಅಂದರೆ, ನಾನು ಆ ಕಂಪ್ನಿಲಿ ಸೇರಿದ್ದು ಬಂದು ಅಂದಾಜು ಒಂದು 2016ರಲ್ಲಿ ಸೇರಿದ್ದೆ. ಸೊ 2017-18ರಲ್ಲಿ ಇನ್ನೊಂದು ಕಂಪ್ನಿ ಅದನ್ನು ಅಕ್ವೈರ್ ಮಾಡ್ಕೊತು. ಸೊ ಅಕ್ವೈರ್ ಅಂದ್ರೇನು, ಒಂದು ಕಂಪ್ನಿ ಚೆನ್ನಾಗಿ ಬೆಳೀತಿದ್ದಾಗ ಒಂದು ಪಬ್ಲಿಕ್ ಲಿಮಿಟೆಡ್ ಆಗ್ಬೋದು, ಇಲ್ಲ ಬೇರೆ ಕಂಪ್ನಿ ಅದನ್ನು ದುಡ್ಡು ಕೊಟ್ಟು ತೊಗೋಬೋದು ಅಲ್ವಾ. ಸೊ ಅದೊಂದು IT ಕಂಪ್ನಿ ಆಗಿತ್ತು, ಒಂದು ಸ್ಟಾರ್ಟಪ್ ಆಗಿತ್ತು. ಸೊ ಇನ್ನೊಂದು ಕಂಪ್ನಿ ಬಂದು ಆ ಕಂಪ್ನಿನ ಫುಲ್ ಅಕ್ವೈರ್ ಮಾಡ್ಕೊತು. ಅಂದರೆ ಒಂದು ದುಡ್ಡು ಇಷ್ಟು ಅಂತ ದುಡ್ಡು ಕೊಟ್ಬಿಟ್ಟು ಸ್ಟಾಕ್ಸು, ಆ ಕಂಪ್ನಿದು ಅಸೆಟ್ಸು, ಕಸ್ಟಮರ್ಸ್ ಎಲ್ಲದನ್ನು ಅಕ್ವೈರ್ ಮಾಡ್ಕೊತು. ಸೊ ಆ ಟೈಮಲ್ಲಿ ನಾನು ಸೇರಿದಾಗ ನನಗೆ ಕಂಪ್ನಿನಲ್ಲಿ ಸ್ಟಾಕ್ಸ್ ಕೊಟ್ಟಿದ್ದರು. RSUs ಅಂತ ನಾವು ಕರಿತೀವಿ, ರೆಸ್ಟ್ರಿಕ್ಟೆಡ್ ಸ್ಟಾಕ್ ಯೂನಿಟ್ಸ್ ಅಂತ. ಸೊ ನನಗೆ ಅದೊಂಚೂರು ಕೊಟ್ಟಿದ್ದರು. ಸೊ ಅದರಲ್ಲಿ ಏನಾಯಿತು, ನಾನು ಆಲ್ರೆಡಿ ಒಂದು 2 ವರ್ಷ ಕೆಲಸ ಮಾಡಿದ್ರಿಂದ, 2-3 ವರ್ಷ ಮಾಡಿದ್ರಿಂದ ಸ್ವಲ್ಪ ಸ್ಟಾಕ್ಸ್ ಆಲ್ರೆಡಿ ನನಗೆ ವೆಸ್ಟ್ ಆಗಿತ್ತು. ವೆಸ್ಟ್ ಅಂದರೆ ನನ್ನ ಹೆಸರಿಗೆ ಬಂದಿತ್ತು. ಸೊ ಇನ್ನು ಮಿಕ್ಕಿರೋ ಸ್ಟಾಕ್ಸ್ ಇನ್ನೂ ಇತ್ತು. ಇನ್ನೂ ಕಂಪ್ನಿಲಿ ಒಂದು ವರ್ಷ 2 ವರ್ಷ ಕೆಲಸ ಮಾಡಿದ್ರೆ ಆ ಸ್ಟಾಕ್ಸ್ ನನ್ನ ಹೆಸರಿಗೆ ಬರ್ತಿತ್ತು. ಸೊ ಈ ಟೈಮಲ್ಲಿ ಏನಾಯಿತು, ಯಾವ್ಯಾವ ಸ್ಟಾಕ್ಸ್ ನನ್ನ ಹೆಸರಿಗೆ ವೆಸ್ಟ್ ಆಗಿತ್ತೋ ಆ ಸ್ಟಾಕ್ಸ್ಗೆ ಹೊಸ ಕಂಪ್ನಿ ದುಡ್ಡು ಕೊಡ್ತು. ನೆಕ್ಸ್ಟು ಯಾವ್ಯಾವ ಸ್ಟಾಕ್ಸ್ ಇನ್ನೂ ನನ್ನ ಹೆಸರಿಗೆ ವೆಸ್ಟ್ ಆಗಿರಲಿಲ್ವೋ ಅದಕ್ಕೆ ನಾನು ಎವ್ರಿ 3 ಮಂತ್ಸ್ ಆ ಸ್ಟಾಕ್ಸ್ ನನಗೆ ಬರ್ತಾ ಹೋಗ್ತಿತ್ತು ಈ ಹೊಸ ಕಂಪ್ನಿದು. ಮತ್ತು ಹೊಸ ಕಂಪ್ನಿ ಬಂದು ಒಂದು ಪಬ್ಲಿಕ್ ಲಿಮಿಟೆಡ್ ಆಗಿತ್ತು. ಸೊ ಸ್ಟಾಕ್ಸ್ ನನ್ನ ಹೆಸರಿಗೆ ಬಂದಿದ್ದ ತಕ್ಷಣ ನಾನು ಮಾರಿಬಿಟ್ಟು ಅದನ್ನು ದುಡ್ಡು ಮಾಡ್ಕೋಬೋದಿತ್ತು. ಸೊ ನಾನು ಮಾಡಿದ್ದೊಂದು ದೊಡ್ಡ ತಪ್ಪೇನು ಇವಾಗ ನನಗೆ ಅನಿಸೋ ಪ್ರಕಾರ ಅಂದರೆ, ಆ ಟೈಮಲ್ಲಿ ನನಗೆ ಆಲ್ಮೋಸ್ಟ್ ಒಂದು 29 ವರ್ಷ. ಸೊ ತುಂಬ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಅಂತೆಲ್ಲ ಇರಲಿಲ್ಲ. ಆವಾಗೇನಿತ್ತು, ಚಿಕ್ಕ ಸಾಲ ಇದ್ದರೆ ಅದನ್ನು ತೀರಿಸ್ಬಿಡೋದು, ಇಲ್ಲ ಒಂದು ಏನಾದರೂ ದುಡ್ಡು ಬಂದರೆ ಅದನ್ನೇನಾದರೂ ಪರ್ಚೇಸಿಗೆ ಯೂಸ್ ಮಾಡೋದು, ಇಲ್ಲ ಏನಾದರೂ ಬೇರೆ ಕಮಿಟ್ಮೆಂಟ್ ಹೊಸದಾಗಿ ಮಾಡ್ಕೊಳ್ಳೋದು. ಆ ಥರ ಇದ್ದಿದ್ದು ಏಜ್ ಅದು ಅಲ್ವಾ. ಚಿಕ್ಕ ಡಿಸೈರ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದು. ಸೊ ಆ ಥರ ಇದ್ದಿದ್ದು ಏಜ್. ಸೊ ಆ ಟೈಮಲ್ಲಿ ಏನಾಯಿತು ಅಂದರೆ, ನನಗೆ ಫಸ್ಟ್ ಏನು ದುಡ್ಡು ಬಂತಲ್ಲ, ಯಾವ ಸ್ಟಾಕ್ಸ್ ವೆಸ್ಟ್ ಆಗಿತ್ತು ಅದರಲ್ಲಿ ಈ ಬೇರೆ ಯಾವುದಾದ್ರು ಚಿಕ್ಕ ಸಾಲ ಇದೆ ತೀರಿಸ್ಕೊಂಡೆ. ಮತ್ತು ಅದು ಇದು ಪರ್ಚೇಸ್ ಮಾಡಬೇಕು, ಇಲ್ಲ ತೊಗೋಬೇಕು, ಏನಾದರೂ ಆಸೆ ಇದ್ದು ತೊಗೋಬೇಕು ಅಂತ ಬಟ್ ತೊಗೊಂಡಿರಲಿಲ್ಲ ಅನ್ನೋ ಒಂದು ಐಟಮ್ ಯಾವ್ದಾದ್ರು ಇದ್ದರೆ ಅದನ್ನು ತೊಗೊಂಡ್ಬಿಟ್ಟೆ. ಸೊ ಆ ಥರ ಅದು ಸ್ವಲ್ಪ ಖರ್ಚಾಯಿತು. ನೆಕ್ಸ್ಟ್ ಏನಾಯಿತು ಅಂದರೆ, ಎವ್ರಿ 3 ಮಂತ್ಸ್ ಅಂದರೆ ಎವ್ರಿ ಕ್ವಾರ್ಟರ್ ಹೊಸ ಸ್ಟಾಕ್ಸ್ ಬರ್ತಿತ್ತು. ಆ ಬರೋ ಸ್ಟಾಕ್ಸನ್ನು ನಾನೇನು ಮಾಡಿದೆ, ಒಂದು ಚೂರು ನಾನು ಒಂದು 2015 ಡಿಸೆಂಬರಲ್ಲಿ ಒಂದು ಅಪಾರ್ಟ್ಮೆಂಟ್ ತೊಗೊಂಡಿದ್ದೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ. ಆ ಕತೆ ನಾನು ಇನ್ನೊಂದು ದಿವಸ ಹೇಳ್ತೀನಿ. ಸೊ ಆ ಅಪಾರ್ಟ್ಮೆಂಟ್ದು ಒಂದು ಚೂರು ಲೋನ್ ಎಲ್ಲಿತ್ತು ಅದನ್ನು ಸ್ವಲ್ಪ ತೀರಿಸ್ಕೊಂಡು ಬಂದೆ. ಸೊ ಇದರಿಂದ ಏನಾಯಿತು, ಆ ಸ್ಟಾಕ್ಸನ್ನು ನಾನು ಉಳಿಸ್ಕೊಳ್ಳಿಲ್ಲ. ಓಕೆನಾ. ಆವಾಗ ಅದು ಕರೆಕ್ಟು ಅನ್ನಿಸ್ತು. ಆ ವಯಸ್ಸಲ್ಲಿ ಒಂದು ನನಗೆ ಬೇಕಾಗಿದ್ದ ಐಟಮ್ ಸಿಕ್ತು, ಇನ್ನೊಂದು ಚಿಕ್ಕ ಲೋನ್ ತೀರ್ತು, ಇನ್ನೊಂದು ಅಪಾರ್ಟ್ಮೆಂಟ್ ಲೋನ್ ಕಡಿಮೆ ಆಗ್ತಾ ಬಂತು. ಸೊ ಅಫ್ಕೋರ್ಸ್ ನೀವು ಇವಾಗ ಏನು ಅನ್ಕೋಬೋದು, ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೆಂಗಿದ್ರು ಲೋನ್ ತೀರ್ಕೊಂಬಂತಲ್ಲ ಅಂತ. ಬಟ್ ಆ್ಯಕ್ಚುಲಿ ಇವಾಗ ನಾನು ಕೂತು ನೋಡಿದ್ರೆ ಆ ಸ್ಟಾಕ್ಸ್ನ ಹಂಗೆ ಉಳಿಸ್ಕೊಂಡಿದ್ದರೆ ಇವತ್ತು ಆಲ್ರೆಡಿ ನನ್ನ ಹತ್ರ ಒಂದು 1 ಕೋಟಿ ಇಲ್ಲ 1.25 ಕೋಟಿ ಇರ್ತಿತ್ತು. ಯಾಕಂದರೆ ಆ ಟೈಮಿಗೆ ನನಗೊಂದು 40-50 ಲಕ್ಷ ಬಂತು. ನಾನು ಹೇಳ್ತಿರೋದು ಎಲ್ಲ ಸೇರಿ. ಅದಾದಮೇಲೆ ಟ್ಯಾಕ್ಸ್ ಡಿಡಕ್ಷನ್ ಎಲ್ಲ ಇರುತ್ತಲ್ಲ. ಬಟ್ ಈಗ ಆ ಸ್ಟಾಕ್ ವ್ಯಾಲ್ಯೂನು ಆಲ್ಮೋಸ್ಟ್ 2ರಷ್ಟಾಗಿದೆ, 2.5 ಆಗಿದೆ. 2.3 ಟೈಮ್ಸ್ ಬೆಳೆದಿದೆ ಆ ಸ್ಟಾಕ್, ಆ ಕಂಪ್ನಿ ಸ್ಟಾಕ್. ಸೊ ಇಲ್ಲಿ ತನಕ ನಾನು ಆ ಸ್ಟಾಕ್ಸ್ನ ಉಳಿಸ್ಕೊಂಡು ಇವಾಗ ಮಾರಿದರೆ ಏನಿಲ್ಲ ಅಂದರೂ ಆಲ್ರೆಡಿ ನನ್ನ ಹತ್ರ ಒಂದು 1.25 ಕೋಟಿ ಬಂದುಬಿಡ್ತಿತ್ತು. ನಾನು ಏನು ಈ ಜರ್ನಿನ ನೆಕ್ಸ್ಟ್ 3 ವರ್ಷದಲ್ಲಿ ಫುಲ್ಫಿಲ್ ಮಾಡಬೇಕು ಅಂದ್ಕೊಂಡಿದ್ದೀನೋ ಅದು ಆಲ್ರೆಡಿ ನಾನು ಅಚೀವ್ ಮಾಡಿಬಿಡ್ತಿದ್ದೆ. ಬಟ್ ಇದರಲ್ಲಿ ನಾನೊಂದು ಪಾಠ ಕಲಿತೆ. ಏನು, ಆವಾಗ ನನಗೆ ಅದೆಲ್ಲ ಕರೆಕ್ಟ್ ಅನ್ನಿಸ್ತು, ತುಂಬ ಇಂಪಾರ್ಟೆಂಟ್ ಅನ್ನಿಸ್ತು. ಬಟ್ ಇವಾಗ ಕೂತು ಯೋಚನೆ ಮಾಡಿದಾಗ ಯಾವಾಗಲೂ ನಮ್ಮೆಲ್ಲರಿಗೂ ಒಂದು ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಅಂತ ಒಂದಿರಬೇಕು. ಸೊ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಅಂದ್ರೇನು, ಓಕೆ ಇವತ್ತು ನಾನು ಈ ಡಿಸಿಷನ್ ತೊಗೋತೀನಿ, ಇವತ್ತು ಇದ್ರ ಬೆನಿಫಿಟ್ ಇದು. ಸಪೋಸ್ ಈ ಡಿಸಿಷನ್ನ ನಾನು ಸ್ವಲ್ಪ ಪುಷ್ ಮಾಡಿ ಒಂದು 2 ವರ್ಷ ಬಿಟ್ಟು ತೊಗೊಂಡ್ರೆ, ಒಂದು 3 ವರ್ಷ ಬಿಟ್ಟು ತೊಗೊಂಡ್ರೆ, ಒಂದು 5 ವರ್ಷ ಬಿಟ್ಟು ತೊಗೊಂಡ್ರೆ ಏನಾಗುತ್ತೆ ಅನ್ನೋದೇ ಲಾಂಗ್ ಟರ್ಮ್ ಡಿಸಿಷನ್ ಮೇಕಿಂಗ್ ಅಲ್ವಾ. ಸೊ ಅದು ನನಗೆ ಆ ಟೈಮಲ್ಲಿ ಇರಲಿಲ್ಲ. ಸೊ ಬಟ್ ಈಗ ಅದೇ ಥರ ನಂಗೆ ಯಾವುದೋ ಒಂದು ಕಂಪ್ನಿನಲ್ಲಿ ಸ್ಟಾಕ್ಸ್ ಕೊಟ್ಟರೆ, ಅದು ಪಬ್ಲಿಕ್ ಆದರೆ ಆಬ್ವಿಯಸ್ಲಿ ನನ್ನ ಡಿಸಿಷನ್ ಮೇಕಿಂಗ್ ತುಂಬ ಬೇರೆ ಥರ ಇರುತ್ತೆ. ಬಟ್ ಆ ವಯಸ್ಸಲ್ಲಿ ನನಗೆ ಅದು ಕರೆಕ್ಟ್ ಅನ್ನಿಸ್ತು. ಯಾವುದು ದುಡ್ಡು ವೇಸ್ಟ್ ಅಂತ ಮಾಡಲಿಲ್ಲ, ಬಟ್ ಸ್ವಲ್ಪ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದರೆ ಇಷ್ಟೊತ್ತಿಗೆ ಒಂದು ಸ್ವಲ್ಪ ದುಡ್ಡು ಚೆನ್ನಾಗಿರ್ತಿತ್ತು ನನ್ನ ಹತ್ರ. ಸೊ ಅದು ಒಂದು ಇಂಪಾರ್ಟೆಂಟ್ ಲೆಸನ್ ನಾನು ಕಲ್ತಿದ್ದು. ಮತ್ತು ಇದೇ ಥರ ಇನ್ನೊಂದು ಎಕ್ಸಾಂಪಲ್ ಇದೆ. ಇದು ನಡೆದಿದ್ದು ಬಂದು 2019. ಆ ಎಕ್ಸಾಂಪಲ್ ಏನು, ಅದು ಯಾವ ವರ್ಷದಲ್ಲಿ ನಡೀತು, ಹೇಗಾಯಿತು ಅಂತ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಮತ್ತು ಈ ನನ್ನ 3 ವರ್ಷದಲ್ಲಿ 1 ಕೋಟಿ ಅಚೀವ್ ಮಾಡೋ ಜರ್ನಿನ ಇದೇ ಥರ ಫಾಲೋ ಮಾಡ್ಕೊಳ್ಳೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇದೇ ಥರ ನಾ ಹೇಳಿದಂಗೆ ಈ ಕಂಟಿನ್ಯೂ 2ನೇ ಸತಿನೂ 1 ಕೋಟಿ ಸೇರ್ಸೋಕ್ಕೆ ಚಾನ್ಸ್ ಸಿಕ್ತು. ಬಟ್ ಅದನ್ನು ಏನು ಮಾಡಿದೆ, ಹೇಗೆ ಮಿಸ್ ಆಯಿತು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ.